पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತಿನ ದಿನ ರಾಯರ ಮತ್ತೊಂದು ಪವಾಡವನ್ನು ತಿಳಿದುಕೊಳ್ಳೋಣ. ಒಬ್ಬಳು ತಾಯಿ ಮತ್ತು ಮಗುವನ್ನು ಬ್ರಹ್ಮ ರಾಕ್ಷಸನ ಕಾಟದಿಂದ ರಾಯರು ಹೇಗೆ ಮುಕ್ತಿಗೊಳಿಸಿದರು ಅಂತ ಇವತ್ತಿನ ದಿನ ತಿಳಿದುಕೊಳ್ಳೋಣ. ಒಮ್ಮೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕ್ಷೇತ್ರಗಳನ್ನು ಸಂಚಾರ ಮಾಡುತ್ತಾ ಕೊಲ್ಲಾಪುರಕ್ಕೆ ಬಂದರು. ಆ ಸಮಯದಲ್ಲಿ ಶ್ರೀರಾಯರ ಜೊತೆಯಲ್ಲೇ ಸದಾಕಾಲ ಸಂಚಾರ ಮಾಡುತ್ತಿರುವ ಬ್ರಾಹ್ಮಣ ಶಿಷ್ಯನೊಬ್ಬನಿಗೆ ತಾನು ಮದುವೆ ಆಗಬೇಕೆಂದು ಮನಸ್ಸು ಬಂದು ಬಿಟ್ಟಿತು. ಆ ಬ್ರಾಹ್ಮಣನು ಅನಾಥನಾಗಿದ್ದ, ತುಂಬ ಬಡವನಾಗಿದ್ದ. ಮದುವೆಯಾಗಿ ನಾನು ಎಲ್ಲರಂತೆ ಸಂಸಾರಿಯಾಗಬೇಕೆಂದು ಈತನಿಗೆ ಮನಸ್ಸಾಯಿತು. ಈತನಿಗೆ ವಿದ್ಯಾ ಬುದ್ಧಿ ಇರಲಿಲ್ಲ. ಅಪಾರ ಭಕ್ತಿಯನ್ನು ಇಟ್ಟು ರಾಯರನ್ನು ನಂಬಿ ಅವರ ಸೇವೆಯನ್ನು ಮಾಡುತ್ತಾ ಅವರ ಜೊತೆಯಲ್ಲೇ ಇರುತ್ತಿದ್ದನು. ಆದರೆ ಈತನಿಗೆ ಮದುವೆಯಾಗುವ ಹುಚ್ಚು ಬಂದು ಬಿಟ್ಟಿತು. ಆತನು ಈಗಿಂದೀಗಲೇ ಊರಿಗೆ ಹೋಗಬೇಕು, ನಾನು ಯಾವುದಾದರೂ ಬ್ರಾಹ್ಮಣ ಕನ್ಯೆಯನ್ನು ನೋಡಿ ಮದುವೆಯಾಗಬೇಕೆಂದು ನಿಶ್ಚಯಿಸಿಕೊಂಡನು. ಗುರು ರಾಘವೇಂದ್ರರನ್ನು ಅತ್ತಿತ್ತ ಹುಡುಕಾಡಿದನು. ರಾಯರು ಒಂದು ಸ್ಥಳದಲ್ಲಿ ಕುಳಿತಿದ್ದರು. ಈತ ಅಲ್ಲಿಗೆ ಹೋಗಿ, ಶ್ರೀಗಳೇ, ನಾನು ಈಗಿಂದೀಗಲೇ ಊರಿಗೆ ಹೋಗಬೇಕು, ನಾನು ಮದುವೆಯಾಗಬೇಕೆಂದು ಇಚ್ಛಿಸಿದ್ದೇನೆ, ನನಗೆ ಅಪ್ಪಣೆ ಕೊಡಿ ಎಂಬುದಾಗಿ ಹೇಳಿದನು. ಗುರುಗಳು ಶಿಷ್ಯನ ಈ ಬುದ್ಧಿಗೆ ನಕ್ಕು ಬಿಟ್ಟು ದಿವ್ಯ ದೃಷ್ಟಿಯಿಂದ ತುಸು ಹೊತ್ತು ಕಣ್ಣು ಮುಚ್ಚಿಕೊಂಡು ವಿಚಾರಿಸುತ್ತಾ, ರಾಮನ ಇಚ್ಛೆಯೇ ಆಗಿದೆ ಎಂದು ಹೇಳುತ್ತಾ, ಸರಿ, ನೀನು ಹೋಗಬಹುದು ಎಂದು ಹೇಳಿ ಒಂದು ಹಿಡಿ ಮಣ್ಣನ್ನು ಹೊಲದಿಂದ ತೆಗೆದುಕೊಂಡು ಬಂದು ಉಂಡೆಯನ್ನು ಮಾಡಿ ಶ್ರೀರಾಮಚಂದ್ರನನ್ನು ನೆನೆಯುತ್ತಾ ಅವನ ಕೈಯಲ್ಲಿಟ್ಟರು. ತರುಣ ಬ್ರಾಹ್ಮಣನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಸ್ವೀಕರಿಸಿ ತನ್ನ ಪಂಚೆಯಲ್ಲಿ ಕಟ್ಟಿಕೊಂಡು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಊರಿಗೆ ಹೊರಟು ಬಿಟ್ಟನು. ದಾರಿ ನಡೆಯುತ್ತಿರುವಾಗ ಸಂಜೆಯಾಯಿತು. ಸೂರ್ಯ ಮುಳುಗಿದನು. ಕತ್ತಲಾಯಿತು. ಕತ್ತಲಲ್ಲಿ ಮುಂದೆ ಪ್ರಯಾಣ ಮಾಡುವುದು ಸರಿಯಲ್ಲವೆಂದುಕೊಂಡು ಅವನು ಹತ್ತಿರದಲ್ಲಿರುವ ಗ್ರಾಮವೊಂದನ್ನು ಸೇರಿದನು. ಅಲ್ಲಿ ಒಂದು ದೊಡ್ಡ ಮನೆಯನ್ನು ಆತನು ಕಂಡನು. ಮನೆಗೆ ಬಾಗಿಲು ಭದ್ರವಾಗಿ ಹಾಕಿತ್ತು. ಮಧ್ಯರಾತ್ರಿ ಆಗಿದ್ದರಿಂದ ಎಲ್ಲರೂ ಮಲಗಿಕೊಂಡಿರಬೇಕೆಂದುಕೊಂಡು ಬ್ರಾಹ್ಮಣನು ಅವರ ಮನೆಯ ಪ್ರಧಾನ ಬಾಗಿಲಿಗೆ ಅಡ್ಡವಾಗಿ ಒಂದು ಪಂಚೆಯನ್ನು ಹಾಸಿ ಹೊಸ್ತಲಿಗೆ ತಲೆಕೊಟ್ಟು ಮಲಗಿದನು. ದಾರಿ ನಡೆದು ಆಯಾಸವಾಗಿದ್ದರಿಂದ ಆತನಿಗೆ ಗಾಢವಾದ ನಿದ್ರೆ ಬಂದುಬಿಟ್ಟಿತು. ಈತನು ಮಲಗಿಕೊಂಡಿದ್ದಂಥ ಮನೆ ದೇಸಾಯಿ ಕುಟುಂಬದಾಗಿತ್ತು. ಇದು ತುಂಬ ದೊಡ್ಡ ಮನೆತನವಿತ್ತು. ಆ ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ ಮಧ್ಯರಾತ್ರಿಯ ಹೊತ್ತಿನಲ್ಲಿ ಹೆರಿಗೆ ನೋವು ಪ್ರಾರಂಭವಾಗಿ ಬಿಟ್ಟಿತು. ಅದುವರೆಗೂ ಅವಳು ಹೆತ್ತಂಥ 9 ಮಕ್ಕಳು ಹುಟ್ಟುತ್ತಲೇ ಸತ್ತು ಹೋಗಿದ್ದವು. ಇದೊಂದು ಮಗುವಾದರೂ ಬದುಕಿದರೆ ವಂಶದ ಹೆಸರು ಹೇಳಲು ಒಬ್ಬನಾದರೂ ಇರುತ್ತಾನೆಂದು ಆಶೆಯಿಂದ ಮನೆಯಲ್ಲಿರುವವರೆಲ್ಲರೂ ಕಾತುರದಿಂದ ದೇವರ ಹೆಸರನ್ನು ತೆಗೆದುಕೊಳ್ಳುತ್ತಾ ಕುಳಿತುಕೊಂಡಿದ್ದರು. ಈ ಮಧ್ಯರಾತ್ರಿಯ ಸಮಯದಲ್ಲಿ ದೇಸಾಯಿಯವರ ಪತ್ನಿಯು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಆಗ ಮನೆಯೊಳಗೆ ಎಲ್ಲರೂ ಆನಂದದಿಂದ ಕುಣಿದಾಡಿದರು. ಅವಳಿಗೆ ಹುಟ್ಟಿದ ಮಗುವನ್ನೆಲ್ಲ ಕೊಲ್ಲಲು ಬ್ರಹ್ಮ ರಾಕ್ಷಸನೊಬ್ಬ ದಾರಿ ಕಾಯುತ್ತಿದ್ದ. ಇಲ್ಲಿಯವರೆಗೂ ಹುಟ್ಟಿದ ಮಕ್ಕಳನ್ನೆಲ್ಲ ಆತನೇ ಕೊಂದು ಹಾಕಿದ್ದ. ಹೀಗಿರುವಾಗ ಹೊರಗಿನಿಂದ ಏನೋ ಸದ್ದಾಯಿತು. ನನ್ನ ದಾರಿಗೆ ಅಡ್ಡವಾಗಿ ಏಕೆ ಮಲಗಿರುವೆ, ದಾರಿ ಬಿಡು ಎಂದು ಬ್ರಹ್ಮ ರಾಕ್ಷಸನು ತರುಣ ಬ್ರಾಹ್ಮಣನು ಬಾಗಿಲಿಗೆ ತಲೆಕೊಟ್ಟು ಮಲಗಿರುವುದನ್ನು ಕಂಡು ಹೇಳಿದನು. ಕೂಡಲೇ ಆ ಬ್ರಾಹ್ಮಣನು ಎದ್ದು ಕುಳಿತನು. ವಿಕಾರ ರೂಪದಿಂದ ಬಂದಿರುವ ಕರಿದೇಹದ ಕ್ರೂರ ಆಕೃತಿಯನ್ನು ನೋಡಿ ಗಡಗಡ ನಡುಗುತ್ತಾ, ಯಾರು ನೀನು, ನನ್ನನ್ನು ಏಕೆ ಎಬ್ಬಿಸಿದೆ ಎಂಬುದಾಗಿ ಕೇಳಿದನು. ಆಗ ಆ ರಾಕ್ಷಸನು, ನಾನು ಒಬ್ಬ ದೊಡ್ಡ ಬ್ರಹ್ಮ ರಾಕ್ಷಸನು. ಈ ಮನೆತನವನ್ನು ಮುರಿಯಲು ಈ ಜನ್ಮವನ್ನು ತಾಳಿದ್ದೇನೆ. ಈ ಮನೆತನವನ್ನು ಮುಂದುವರಿಯಲು ನಾನು ಬಿಡುವುದಿಲ್ಲ. ನನಗೆ ದಾರಿ ಬಿಡು, ನಾನು ಒಳಗೆ ಹೋಗಬೇಕು.
ಒಳಗೆ ಈಗ ಒಂದು ಮಗುವಿಗೆ ಜನ್ಮವಾಗಿದೆ. ಅದನ್ನು ನಾನು ಕೊಲ್ಲಲು ಬಂದಿದ್ದೇನೆ. ಈಗ ಆಗಲೇ 9 ಮಕ್ಕಳನ್ನು ಕೊಂದಿರುವೆನು. ಈ ಮಗುವನ್ನು ಕೊಲ್ಲುತ್ತೇನೆ ಎಂದು ಬ್ರಹ್ಮರಾಕ್ಷಸನು ಆ ಬ್ರಾಹ್ಮಣನ ಮುಂದೆ ಗರ್ಜಿಸಿದನು. ಬ್ರಾಹ್ಮಣನಿಗೆ ತುಂಬ ಭಯವಾಗಿತ್ತು. ಈ ಥರ ಮಾಡುವುದು ತಪ್ಪು ಎಂದು ರಾಕ್ಷಸನಿಗೆ ಹೇಳಿದನು. ಆಗ ರಾಕ್ಷಸ ಅವನ ಮಾತನ್ನು ಕೇಳದೆ ಒಳಗೆ ಹೋಗಬೇಕೆಂದು ಗರ್ಜಿಸಿದನು. ಕೂಡಲೇ ಆ ಬ್ರಾಹ್ಮಣನಿಗೆ ಏನು ಮಾಡುವುದೆಂದು ತಿಳಿಯದೆ ಗುರುಗಳ ಕೊಟ್ಟ ಮೃತ್ತಿಕೆಯು ನೆನಪಾಯಿತು. ಅದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಎನ್ನುತ್ತಾ ಬ್ರಹ್ಮರಾಕ್ಷಸನ ಮೇಲೆ ಆ ರಾಯರು ಕೊಟ್ಟಂಥ ಮಣ್ಣಿನ ಮುದ್ರಿಕೆಯನ್ನು ಒಗೆದನು. ಕೂಡಲೇ ರಾಕ್ಷಸನು ಅತಿ ವಿಕಾರವಾಗಿ ಕೂಗುತ್ತಾ, ಚೀರುತ್ತಾ, ನೋವಿನಿಂದ ನರಳಾಡುತ್ತಾ ಭಸ್ಮವಾಗಿ ಕೆಳಗೆ ಬಿದ್ದನು. ಹೊರಗೇನು ಗದ್ದಲವೆಂದುಕೊಂಡು ಸ್ವತಃ ದೇಸಾಯಿಯವರು 4 ಜನ ಪರಿವಾರದೊಡನೆ ಬಂದು ಬಾಗಿಲನ್ನು ತೆರೆದರು. ಅಲ್ಲಿ ನೋಡಿದರು, ತರುಣ ಬ್ರಾಹ್ಮಣನು ರೌದ್ರಾಕಾರವಾಗಿ ನಿಂತುಬಿಟ್ಟಿದ್ದನು. ಮತ್ತೆ ರಾಕ್ಷಸನು ಕೆಳಗೆ ಬಿದ್ದಿದ್ದನು. ಆಗ ಬ್ರಾಹ್ಮಣನನ್ನು ದೇಸಾಯಿಯವರು ನೀವು ಯಾರು ಎಂದು ಕೇಳಿದರು. ಆಗ ಬ್ರಾಹ್ಮಣನು ಆದ ವೃತ್ತಾಂತವನ್ನೆಲ್ಲ ದೇಸಾಯಿಗೆ ಹಾಗೂ ದೇಸಾಯಿ ಕುಟುಂಬದ ಜನರಿಗೆ ತಿಳಿಸಿದನು. ಅವನು ನಡೆದ ವಿಷಯವನ್ನೆಲ್ಲ ವಿವರಿಸಿ, ಈಗ ನಿಮ್ಮಲ್ಲಿ ಗಂಡು ಮಗು ಜನಿಸಿದೆಯೋ ಎಂಬುದಾಗಿ ಕೇಳಿದನು. ಹೌದಪ್ಪ, ಈಗಷ್ಟೇ ಜನಿಸಿದೆ ಎಂದು ಮರು ಉತ್ತರವಾಗಿ ದೇಸಾಯಿಯವರು ಹೇಳಿದರು. ಅದಕ್ಕೆ ಪ್ರಾಣದಾತನು ನೀನು ಬಾ, ಒಳಗೆ ಬಾ ಎಂದು ಅವನನ್ನು ದೇಸಾಯಿಯವರು ಕರೆದುಕೊಂಡು ಅತಿಥಿ ಸತ್ಕಾರ ಮಾಡಿ ಅವನ ವಿಷಯವನ್ನೆಲ್ಲ ಕೇಳಿ ತಿಳಿದುಕೊಂಡರು. ನಡೆದ ಘಟನೆಯನ್ನು ನೋಡಿ ಆತನಿಗೆ ಈ ತರುಣ ಬ್ರಾಹ್ಮಣನಲ್ಲಿ ತುಂಬ ಪೂಜ್ಯಭಾವನೆ ಬಂದುಬಿಟ್ಟಿತು. ಗುರು ರಾಘವೇಂದ್ರ, ನೀನು ಅದೆಷ್ಟು ದಯಾಮಯಿಯಪ್ಪ, ಈತನನ್ನು ಕಳಿಸಿ ನಮ್ಮ ವಂಶದ ಕುಡಿ ಉಳಿಸಿರುವೆಯಲ್ಲ. ಇವನ ಕಾಲ್ಗುಣದಿಂದ ನಾನು ಉದ್ಧಾರವಾದೆನು. ನಿಮ್ಮ ಮುದ್ರಿಕೆಯಿಂದ ರಾಕ್ಷಸನು ಸತ್ತು ಹೋದನು. ಹಾಗೆ ನನ್ನ ಹೆಂಡತಿ ಮತ್ತು ಮಗು ಬದುಕುಳಿದರು ಎಂದು ಕಂಬನಿಗರೆಯುತ್ತಾ ಆ ತರುಣ ಬ್ರಾಹ್ಮಣನಿಗೆ ತಮ್ಮಲ್ಲಿಯೇ ಇರಬೇಕೆಂದು ಕೇಳಿಕೊಂಡರು. ಸ್ವತಃ ದೇಸಾಯಿಯವರು ಆ ಬ್ರಾಹ್ಮಣನಿಗೆ ಇನ್ನು ಮುಂದೆ ನೀನು ನಮ್ಮ ಮನೆಯ ಮಗನಾಗಬೇಕು, ನೀನು ನಮ್ಮ ಮನೆಯಲ್ಲೇ ಇರಬೇಕು ಎಂದು ಹೇಳಿದರು. ದೇಸಾಯಿಯವರು ಆತನ ಇಚ್ಛೆಯಂತೆ ತಮ್ಮ ಅಣ್ಣನ ಮಗಳನ್ನು ಈ ಬ್ರಾಹ್ಮಣನಿಗೆ ಕೊಟ್ಟು ವಿವಾಹ ಮಾಡಿದರು. ಹಾಗೆ ವಾಸಿಸಲು ಮನೆ, ದನಕನಕ, ಸುಖದಿಂದ ಬಾಳಲು ಸಾಕಷ್ಟು ಹೊಲವನ್ನೂ ಕೊಟ್ಟರು. ನೋಡಿದಿರಾ, ರಾಯರು ತಮ್ಮ ಹಸ್ತದಿಂದ ಅವರು ಏನು ಕೊಟ್ಟರೂ ಅದು ಚಿನ್ನವಾಗಿ ಬಿಡುತ್ತದೆ. ಅವರ ಹಸ್ತವು ಭಕ್ತರನ್ನು ಸದಾ ರಕ್ಷಿಸುವ ವರದ ಹಸ್ತ. ಅದುವೇ ಅಭಯಹಸ್ತ, ಅದುವೇ ಚಿಂತಾಮಣಿ. ಕಾಮಧೇನು ಕಲ್ಪವೃಕ್ಷವಾಗಿರುತ್ತದೆ. ಶ್ರೀರಾಯರು ಪ್ರೇಮಾನುಗ್ರಹದಿಂದ ನೀಡಿದ ಮುದ್ರಿಕೆಯ ಫಲದಿಂದ ಇತ್ತ ದೇಸಾಯಿಯವರ ಮಗು ಬದುಕಿತು, ಇತ್ತ ದೇಸಾಯಿಯವರ ಕುಟುಂಬ ಉಳಿಯಿತು, ಅವರ ವಂಶ ಉದ್ಧಾರವಾಯಿತು. ಬ್ರಹ್ಮರಾಕ್ಷಸನು ಅತಿಯಾಗಿ ಮೆರೆಯುತ್ತಿದ್ದನು. ಆತನ ಅಹಂಕಾರ ಭಸ್ಮವಾಯಿತು. ರಾಕ್ಷಸ ಸಂಪೂರ್ಣವಾಗಿ ನಾಶವಾಗಿ ಹೋದನು. ಬ್ರಾಹ್ಮಣನ ದಾರಿದ್ರ್ಯ ತೊಲಗಿತು. ಅವನಿಗೆ ಮದುವೆ ಆಯಿತು. ಈ ರೀತಿ 4 ಕಾರ್ಯಗಳು ಏಕಕಾಲಕ್ಕೆ ಆದವು. ಇದು ರಾಯರ ಪವಾಡವೇ ಸರಿ. ಆದ್ದರಿಂದ ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆಂದು ಬರುತ್ತಿರುವ ಸಾವಿರಾರು ಭಕ್ತರು ಅಲ್ಲಿ ಬಂದಾಗ ಆ ಮುದ್ರಿಕೆಯನ್ನು ಮನೆಗೆ ತೆಗೆದುಕೊಂಡು ಬಂದು ಪೂಜಿಸುತ್ತಾರೆ. ಅದರ ತೀರ್ಥ ಮಾಡಿ ಮಕ್ಕಳಿಗೆ ಕುಡಿಸುತ್ತಾರೆ. ಮನೆಯಲ್ಲೆಲ್ಲ ಸಿಂಪಡಿಸುತ್ತಾರೆ. ಗೃಹಚಾರ ದುಷ್ಟ ಶಕ್ತಿಗಳ ಕಾಟದಿಂದ ಪಾರಾಗುತ್ತಾರೆ. ಧನಾದಿಗಳನ್ನು ಪಡೆಯುತ್ತಾರೆ. ರೋಗಗಳಿಂದ ವಿಮುಕ್ತರಾಗುತ್ತಾರೆ. ಕೆಟ್ಟ ಕನಸು ಬೀಳುವವರು ಈ ಮುದ್ರಿಕೆಯನ್ನು ಹಾಸಿಗೆ ಹತ್ತಿರ ಇಟ್ಟು ಇದಕ್ಕೆ ಗುರುರಾಯರ ಸ್ಮರಣೆ ಮಾಡಿಕೊಂಡು ನಮಸ್ಕಾರ ಮಾಡಿ ಮಲಗಿದರೆ ಖಂಡಿತವಾಗಿಯೂ ಅವರ ಸ್ವಪ್ನ ದೋಷಗಳು ನಿವಾರಣೆಯಾಗುತ್ತದೆ. ಇಂಥ ಅನೇಕ ದೃಷ್ಟಾಂತಗಳು ಅನೇಕರಿಗೆ ಆಗಿ ವಿಶ್ವಾಸ ಬಂದಿದೆ. ರಾಯರು ಕೊಟ್ಟ ಈ ಮಣ್ಣಿನ ಮೃತ್ತಿಕೆಯಿಂದ ಇತ್ತ ಬ್ರಾಹ್ಮಣನ ಮದುವೆಯೂ ಆಯಿತು, ಇತ್ತ ದೇಸಾಯಿ ವಂಶದ ಕುಡಿಯೂ ಉಳಿಯಿತು. ಹೀಗೆ ರಾಯರು ತಮ್ಮನ್ನು ನಂಬಿದಂಥ ಭಕ್ತರಿಗೆ ಕಷ್ಟಕಾಲದಲ್ಲಿ ಯಾವುದಾದರೂ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾರೆ. ಕಲಿಯುಗದ ಕಾಮಧೇನುವೇ ನಮ್ಮ ರಾಯರು. ನಂಬಿದವರನ್ನು ಕೈಬಿಡುವುದಿಲ್ಲ ನಮ್ಮ ರಾಘವೇಂದ್ರ ರಾಯರು.
ಯಾರು ಪ್ರತಿದಿನ ರಾಯರನ್ನು ಸ್ಮರಿಸುತ್ತಾರೋ ಅವರ ಮನೆಯಲ್ಲಿ ಮನಸ್ಸುಗಳಲ್ಲಿ ರಾಯರು ಸದಾಕಾಲ ನೆಲೆಸಿರುತ್ತಾರೆ. ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಮಾಡುವುದರಿಂದ ಪೂಜೆ ಮಾಡುವವರಿಗೆ ಹಾಗೆ ಅವರ ಕುಟುಂಬದವರಿಗೆ ಒಳ್ಳೆಯದೇ ಆಗುತ್ತದೆ. ಪ್ರತಿದಿನ ರಾಯರ ಸ್ಮರಣೆಯನ್ನು ಮಾಡುವುದರಿಂದ ಮನಸ್ಸು ಹಗುರಾಗುತ್ತದೆ, ಮನಸ್ಸಲ್ಲಿರುವ ಚಿಂತೆಗಳು ದೂರಾಗುತ್ತದೆ. ಪ್ರತಿದಿನ ರಾಯರ ಪೂಜೆಯನ್ನು ಮಾಡುವುದರಿಂದ ಹಾಗೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಪಡೆದು ಬರುವುದರಿಂದ ನಾವು ಮಾಡಿದ ಪಾಪಗಳು ಕಳೆಯುತ್ತದೆ. ನಮಗೆ ಕಷ್ಟಗಳು ಬಂದಾಗ ನಮ್ಮವರೆಲ್ಲರೂ ಕೈ ಬಿಟ್ಟರೂ, ನಮ್ಮಿಂದ ಎಲ್ಲರೂ ದೂರ ಆದರೂ ನಮ್ಮ ಕೈ ಹಿಡಿಯುವವರು ಶ್ರೀ ರಾಘವೇಂದ್ರ ಗುರುಗಳೇ. ಅವರಲ್ಲಿ ಅಪಾರವಾದ ಭಕ್ತಿ, ನಂಬಿಕೆ, ಗೌರವ ಇಟ್ಟು ಒಮ್ಮೆ ನೋಡಿ. ಖಂಡಿತ ರಾಯರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾರೆ. ಸಾಧ್ಯವಾದಷ್ಟು ರಾಯರನ್ನು ನೆನೆಯೋಣ, ರಾಯರ ಮಂತ್ರಗಳನ್ನು ಹೇಳೋಣ, ರಾಯರ ಸ್ಮರಣೆ ಮಾಡೋಣ, ಪ್ರತಿನಿತ್ಯ ರಾಯರ ಪೂಜೆಯನ್ನು ಮಾಡೋಣ ಹಾಗೂ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳೋಣ. ಪ್ರತಿನಿತ್ಯ ರಾಯರ ಮಂತ್ರವನ್ನು, ರಾಯರ ಮೂಲ ಮಂತ್ರವನ್ನು ಜಪಿಸಬೇಕು. ರಾಯರ ಮೂಲ ಮಂತ್ರವು ಎಲ್ಲರಿಗೂ ತಿಳಿದೇ ಇರುತ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹೀಗೆ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ರಾತ್ರಿ ಹೊತ್ತು ಮಲಗುವಾಗ ರಾಯರ ಮೂಲ ಮಂತ್ರವನ್ನು ಹೇಳಬೇಕು. ಇದರಿಂದ ನಮಗೆ ಬರುವಂಥ ಕಷ್ಟಗಳು ದೂರಾಗುತ್ತದೆ, ಮನೆಯಲ್ಲಿ ಸಂತೋಷವಾಗಿರಲು ಸಹಾಯವಾಗುತ್ತದೆ ಹಾಗೂ ನಾವು ದಿನವಿಡೀ ಉತ್ತೇಜದಿಂದ ಇರಲು ಸಹಾಯವಾಗುತ್ತದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಪ್ರತಿದಿನ ರಾಯರ ಲೇಖನವನ್ನು ಬರೆಯಬೇಕು. ಇದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.